ಇನ್ನು ಅದೇ ರೀತಿಯಾಗಿ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂಥ ಚೆನ್ನಾರೆಡ್ಡಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಚೆನ್ನಾರೆಡ್ಡಿ ಅವರೇ, ಇಲ್ಲಿಂದನೇ ಶುರು ಮಾಡೋಣ. ಏನು ಸಮಸ್ಯೆ ಉಂಟಾಗಿದೆ ಅಂತ ಈ ಬಾರಿ? ಈ ಸಲ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗಿ ವಾತಾವರಣ ವೈಪರೀತ್ಯದಿಂದ ಮಾವಿನ ಬೆಳೆ ಡಿಸೆಂಬರ್ ಜನವರಿಯಲ್ಲಿ ಏನು ಹೂವು ಬರಬೇಕಾಗಿತ್ತು ಅದು ಹೂವು ಬಂದಿದ್ದು ಫೆಬ್ರವರಿ ಮತ್ತು ಮಾರ್ಚಲ್ಲಿ. ಸರಿಯಾಗಿ 30ರಿಂದ 40 ದಿನ ತಡವಾಗಿ ಹೂವು ಬಂತು. ಬಂದಿದ್ದಂತಹ ಹೂವು ಆ ಟೈಮ್ಗೆ ಫೆಬ್ರವರಿ ಮಾರ್ಚ್ಗೆ ಏನು ತಾಪಮಾನ ಹೆಚ್ಚಾಗ್ತಾ ಇದ್ದಂತೆ ಪಾಲಿನೇಷನ್ ಆಗಿ ಕ್ರಾಪು ಏನು ಕಾಯಿ ಕಚ್ಚೋದು ತುಂಬ ಕಮ್ಮಿ ಆಯಿತು. ಅಂತಹ ಸಂದರ್ಭದಲ್ಲಿ ಈ ಥ್ರಿಪ್ಸ್ ಅನ್ನುವ ನುಸಿ ಆ ಮಾವಿನಕಾಯಿನ ತುಂಬ ಅಟ್ಯಾಕ್ ಮಾಡ್ತು, ಹಾವಳಿ ಮಾಡ್ತು. ಅದಕ್ಕೆ ಸರಿಯಾದ ರೀತಿಯ ಔಷಧಿಗಳಿಲ್ಲದೆ ಸುಮಾರು 4-5 ಬಾರಿ ಔಷಧಿಗಳನ್ನು ಸಿಂಪಡಿಸಿದರೂ ಸಹ ಅದು ನಿಯಂತ್ರಣಕ್ಕೆ ಬಾರದೆ ಸುಮಾರಷ್ಟು ಫಸಲನ್ನು ಹಾಳು ಮಾಡ್ತು. ಈ ಎಲ್ಲ ಕಾರಣಗಳಿಂದ ಏನಾಯಿತು, ಈ ಸಲ ಫಸಲು ಸುಮಾರು 25ರಿಂದ 30% ಫಸಲು ಮಾತ್ರ ಬಂತು. ಹಾಗಾದಂತಹ ಸಂದರ್ಭದಲ್ಲಿ 20% 30% ಫಸಲು ಬಂದಂಥ ಫಸಲಿಗೆ ಒಂದು ಒಳ್ಳೆಯ ಬೆಲೆ ಬರಬಹುದು. ನಮ್ಮಲ್ಲಿ ಮಾವಿನ ಬೆಳೆ ಕಮ್ಮಿ ಇರೋದರಿಂದ ಬೆಲೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ನಮ್ಮ ಎಲ್ಲ ಮಾವು ಬೆಳೆಗಾರರು ಇದ್ದರು. ಅಂತಹ ಸಂದರ್ಭದಲ್ಲಿ ಇವತ್ತು ಒಂದು ದೊಡ್ಡ ಹೊಡೆತ, ಮಾವಿನಕಾಯಿ ಕೊಯ್ಲಿಗೆ ಇನ್ನೊಂದೇನು 15 ದಿನದಲ್ಲಿ ಕೊಯ್ಲು ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಮಳೆ ತೀವ್ರವಾದ ಹೊಡೆತ ಆಗಿ ಹಂತವಾಗಿ ಪ್ರತಿದಿನ ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಕಾಯಿ ನೀರಿನ ಅಂಶವನ್ನು ಹೆಚ್ಚಿಗೆ ಎಳೆದು ಕಾಯಿಗೆ ರೋಗನೂ ಸಹ ಹೆಚ್ಚಿಗೆ ಬರುವಂತಾಯಿತು. ಸೊ ಅಂಥ ಸಂದರ್ಭದಲ್ಲೂ ಆಂಧ್ರ ಮತ್ತು ತಮಿಳುನಾಡು, ಕರ್ನಾಟಕ ರಾಜ್ಯದಲ್ಲಿ ಒಂದೇ ಸಲ ಇಳುವರಿ ಕೊಯ್ಲಿಗೆ ಕಟಾವಿಗೆ ಬಂದ ಕಾರಣದಿಂದ ಬೆಲೆ ತೀವ್ರವಾಗಿ ಕುಸಿತ ಕಂಡಿತು. ಅಂದರೆ 1 ಟನ್ನಿಗೆ ಇವತ್ತು 4,000 ರೂಪಾಯಿಗಳು. ತೋತಾಪುರಿ ಮಾವಿನಕಾಯಿ ಅಂತ ಏನು ಹೇಳ್ತೀವಿ, ಅದು ಹಣ್ಣು ತಿರುಳು ತೆಗೆಯುವ ಪದಾರ್ಥ. ಅದು ನಾವು ಬೆಳೀತಕ್ಕಂಥ ಮಾವಿನಲ್ಲಿ ಸುಮಾರು 70% ಮಾವು ತೋತಾಪುರಿ ಮಾವನ್ನು ಬೆಳಿತೀವಿ. ಸೊ ಅದಕ್ಕೆ ಈ ರೋಗ ರುಜಿನಗಳು ಜಾಸ್ತಿ ಆಯಿತು ಮತ್ತು ಬೆಲೆನೂ ತೀವ್ರವಾಗಿ ಕಡಿಮೆ ಆಗೋಯಿತು. ಇಂತಹ ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ಮಾಡಲಿಕ್ಕೆ ಮುಂದಾದ್ವಿ. ಪಕ್ಕದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕಾರ್ಖಾನೆಗಳ ಮೇಲೆ ಅವಲಂಬಿತರಾಗಿ ನಾವು ಈ ಮಾವನ್ನು ಬೆಳೀತಾ ಇದ್ವಿ. ನಮ್ಮಲ್ಲಿ ಕಾರ್ಖಾನೆಗಳ ಕೊರತೆ ಇದೆ. ಯಾವುದೇ ಹಣ್ಣು ತಿರುಳು ಕಾರ್ಖಾನೆಗಳಿಲ್ಲ, ಸಂಸ್ಕರಣಾ ಘಟಕಗಳು ಇಲ್ಲ. ಇವೆಲ್ಲ ಇಲ್ಲದೆ ಪಕ್ಕದ ಚಿತ್ತೂರು ಮತ್ತು ಕೃಷ್ಣಗಿರಿಯಲ್ಲಿ ಸುಮಾರು 60-70 ಕಾರ್ಖಾನೆಗಳೇನಿದೆ, ಆ ಕಾರ್ಖಾನೆಗಳಿಗೆ ಇಲ್ಲಿಂದ ರವಾನೆ ಆಗ್ತಾಯಿತ್ತು. ನಾವು ಹೋರಾಟಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಂಧ್ರ ಮತ್ತು ತಮಿಳುನಾಡಲ್ಲೂ ಹೋರಾಟಗಳು ಹೆಚ್ಚಿಗೆ ಆಯಿತು. ಆಂಧ್ರ ಪ್ರದೇಶದ ಸರ್ಕಾರ ಆ ಕೂಡಲೇ ಎಚ್ಚೆತ್ತುಕೊಂಡು ಆಂಧ್ರ ಪ್ರದೇಶದಲ್ಲಿನ ಮಾವಿನಕಾಯಿ ಮಾತ್ರ ತಗೊಳ್ಳಿ ಅಂತೇಳಿ ಚಿತ್ತೂರಿನ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಆದೇಶ ಮಾಡುತ್ತೆ. ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳನ್ನೆಲ್ಲ ಒಂದು ಸಭೆ ಕರೆದು, ನೀವು 8,000 ರೂಪಾಯಿಗಳಿಗಿನ್ನ ಕಡಿಮೆ ಬೆಲೆಗೆ ಮಾವಿನಕಾಯಿಯನ್ನು ರೈತರ ಹತ್ರ ಖರೀದಿ ಮಾಡಬಾರ್ದು, 8,000 ರೂಪಾಯಿಗಿನ್ನ ಹೆಚ್ಚಿಗೆನೇ ಖರೀದಿ ಮಾಡಬೇಕು. ಮತ್ತು ಅದರ ಜೊತೆಗೆ ಸರ್ಕಾರ 4 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸಹ ನಾವು ಕೊಟ್ಟು ರೈತರ ನೆರವಿಗೆ ಬರ್ತೀವಿ. 1 ಟನ್ನಿಗೆ 12,000 ರೂಪಾಯಿ ಮಿನಿಮಮ್ ಆದರೂ ರೈತರಿಗೆ ಸಿಗಬೇಕು ಅಂತೇಳಿ ಆಂಧ್ರ ಸರ್ಕಾರ ಯೋಚನೆ ಮಾಡಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಓಕೆ 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 ವೆಂಕಟೇಶ್ ಸರ್, ನೋಡಿ, ಆಂಧ್ರ ಪ್ರದೇಶದ ಸರ್ಕಾರ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಅಲ್ಲಿನ ರೈತರನ್ನು ಉಳಿಸಲಿಕ್ಕೆ ಒಂದಿಷ್ಟು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರುವಂಥದ್ದು, ಸಂಸ್ಕರಣಾ ಘಟಕಗಳಲ್ಲಿ ಇಲ್ಲಿರುವಂಥ ಮಾವನ್ನು ಮಾತ್ರ ಖರೀದಿ ಮಾಡಿ ಅಂತ. ಬಟ್ ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಇದರಲ್ಲಿ ಈ ರೀತಿಯಾಗಿ ಬೆಂಬಲ ಬೆಲೆಯನ್ನು ನಮ್ಮ ರಾಜ್ಯ ಸರ್ಕಾರ ಯಾಕೆ ಘೋಷಣೆ ಮಾಡ್ತಾ ಇಲ್ಲ? ಯಾಕೆ ರೈತರ ಪರವಾಗಿ ನಿಲ್ತಾ ಇಲ್ಲ? ಈಗ ಚಂದ್ರಬಾಬು ನಾಯ್ಡು ಅವರು BJP ಸರ್ಕಾರ ಜೊತೆ ಸೇರಿಕೊಂಡು ಎಲ್ಲ ಕಾಲದಲ್ಲೂ ರಾಜ್ಯ ಸರ್ಕಾರಗಳನ್ನು, ಕೇಂದ್ರ ಸರ್ಕಾರಗಳು ಬ್ಲ್ಯಾಕ್ ಮೇಲ್ ರಾಜಕಾರಣನೇ ಅವತ್ತಿಂದ ನಾವು ಹುಟ್ಟುಗುಣ ಅದು ಚಂದ್ರಬಾಬು ನಾಯ್ಡು ಅವರು. ಈಗ ಆಲ್ರೆಡಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ವಿಷಯನ ಏನು 7ನೇ ತಾರೀಕು ಅಲ್ಲಿ ಚಿತ್ತೂರು DC ಅವರು ಆದೇಶ ಮಾಡಿದ್ದಾರೆ, ಅದರ ವಿರುದ್ಧವಾಗಿ ಚಂದ್ರಬಾಬು ನಾಯ್ಡು ಅವ್ರಿಗೂ ಸಹ ಪತ್ರ ಬರೆದಿದ್ದಾರೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಚೌಹಾಣ್ ಅವ್ರಿಗೂ ಸಹ ನಮ್ಮ ರೈತರ ಹಿತ ಕಾಪಾಡಿ ಅಂತ ಪತ್ರ ಬರೆದಿದ್ದಾರೆ. ನಾವು
ಕಾಂಗ್ರೆಸ್ ಸರ್ಕಾರದ ಯಾವಾಗಲೇ ಸರ್ಕಾರ ಇದ್ರೂ ಕೂಡ ನಾವು ರೈತರ ಪರವಾಗಿ ನಿಂತ್ಕೊಳ್ಳೋದು. ಈ ದೇಶದ ಬೆನ್ನೆಲುಬು ರೈತ. ವಿಶೇಷವಾಗಿ ಈ ಕೋಲಾರ ಜಿಲ್ಲೆಗೆ ನಾವು ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದೀವಿ ರೈತರಿಗೆ. ಅದು ವ್ಯಾಲಿ ನೀರು ತರ್ತಕ್ಕಂಥ ಆಗಿರ್ಬೋದು, ಮಾವು ಬೆಳೆಗಾರರಿಗೆ ಈಗ ಮೊನ್ನೆ ಎಲ್ಲ ಡಿಸ್ಕಷನ್ ಆಗಿದೆ. ಅಲ್ಲಿನ ಉಸ್ತುವಾರಿ ಸಚಿವರು ಬೈತಿ ಸುರೇಶು ಸಹ ಸಿದ್ದರಾಮಯ್ಯ ಅವ್ರಿಗೆ ಮನವರಿಕೆ ಮಾಡಿ ಇದು ತುಂಬ ಸಮಸ್ಯೆ ಆಗ್ತಿದೆ, ಇನ್ನು ತೀವ್ರವಾಗಿ ಅದನ್ನು ಆಕ್ಷನ್ ಆಗಬೇಕಂತ ಹೇಳ್ಬಿಟ್ಟು ಚಂದ್ರಬಾಬು ನಾಯ್ಡು ಅವರು ಪತ್ರ ಬರೆದಿದ್ದಾರೆ. ಆಮೇಲೆ ಇದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸಿನ ಹೆಚ್ಚಿಗೆ ಪರ್ಸೆಂಟೇಜ್ ಉತ್ತರ ಪ್ರದೇಶಕ್ಕೆ ಮತ್ತು ಇನ್ನೊಂದು ಕೊಡ್ತಕ್ಕಂಥ ಸರ್ಕಾರ ಅವ್ರದೇ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವ್ರಿಗೆ ನಿರ್ದೇಶನ ಕೊಡಬೇಕಲ್ಲ. ನಿಜವಾಗ್ಲೂ ನರೇಂದ್ರ ಮೋದಿ ಅವರು ರೈತರು ನಿಜವಾದ ಪರವಾಗಿದ್ರೆ ಈ ಸಮಸ್ಯೆ ಅಲ್ಲ. ಒಂದು ನಿಮಿಷ ಯಾಕೆ ಹೇಳ್ತಿದ್ರೆ ಅಂದ್ರೆ ಇದು ನೋಡಿ, ಆಮೇಲೆ ಮಾತನಾಡೋಣ ಅದ್ರ ಬಗ್ಗೆ. ಈಗ ಪ್ರಶ್ನೆ ಇರುವಂತದ್ದು ಚಂದ್ರಬಾಬು ನಾಯ್ಡು ಅವರ ಸ್ಟ್ಯಾಂಡ್ ಬಗ್ಗೆ ಇಲ್ಲಿ ಪ್ರಶ್ನೆ ಅಲ್ಲ. ಚಂದ್ರಬಾಬು ನಾಯ್ಡು ಅವರು ಏನ್ ಮಾಡಿದ್ದಾರೆ, ಅಲ್ಲಿನ ರೈತರ ಪರವಾಗಿ ನಿಂತ್ಕೊಂಡಿದ್ದಾರೆ. ಬಟ್ ಬೆಂಬಲ ಬೆಲೆಯನ್ನ ನೋಡಿ, ಅಲ್ಲ ನೀವು ತೆಗೆದುಕೊಂಡು ಹೋಗಿ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಹೋಗ್ಬಿಟ್ಟು ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೇಕಿತ್ತಾ? ಗುಂಟೂರು ಮೆಣಸಿನಕಾಯಿ ಅಂತ ಕೇಳಿದಿರಾ? ಗುಂಟೂರು ಮೆಣಸಿನಕಾಯಿ ನಮ್ಮ ಕರ್ನಾಟಕ ರಾಜ್ಯದ ಚಂದ್ರಬಾಬು ನಾಯ್ಡು ತರ ನಮ್ಮ ಕರ್ನಾಟಕ ರಾಜ್ಯದ ರೈತರು ಕಾತಾಳಿ ಹೇಳ್ತಾರೆ. ಇವತ್ತು ನಾವು ಅದನ್ನು ಬ್ಯಾನ್ ಮಾಡಿದ್ರೆ ಒಪ್ತಾರೆ. ಅದನ್ನ ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ರೈತರ ಹಿತವನ್ನು ಕಾಪಾಡ್ತೀವಿ. ಫಸ್ಟ್ ನಮ್ಮ ರೈತರು, ಅದಾದ ನಂತರ ಬೇರೆ. ಈಗ ಅಷ್ಟಲ್ದಿರೋನ ಸಿದ್ದರಾಮಯ್ಯನವರು ಅಷ್ಟು ಬೇಗ ಚಂದ್ರಬಾಬು ನಾಯ್ಡುಗಾಗ್ಲಿ ಮತ್ತೆ ಕೇಂದ್ರ ಸರ್ಕಾರದ ಶಿವರಾಜ್ ಅವನ ಪತ್ರ ಬರ್ದಿದ್ದೇವಲ್ವಾ, ಅದನ್ನ ನಾವು ಮಾಡ್ತೀವಿ. ರೈತರ ಪರವಾಗಿ ಕಾಪಾಡ್ತೀವಿ ನಾವು. ಅದ್ರ ಬಗ್ಗೆ ನೋ ಡೌಟ್. ವೆಂಕಟೇಶ್ ಸರ್ ಬರ್ದಿರೋದ್ರ ಬಗ್ಗೆ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸಲಿಲ್ಲ. ನಾನೇ ಏನು ಹೇಳಿಕೊಟ್ಟಿದ್ದೆ ಅಂತ ಹೇಳಿದ್ರೆ, ನಿಮ್ಗೆ ಚಂದ್ರಬಾಬು ನಾಯ್ಡು ಅವರಿಗೆ ನರೇಂದ್ರ ಮೋದಿ ಅವರು ಸೂಚನೆ ಕೊಡಬೇಕು ಅನ್ನೋದು ಅದು ತಪ್ಪು ಅಂತ ಹೇಳ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಬೆಂಬಲ ಬೆಲೆ ಬಗ್ಗೆ ಮಾತನಾಡೋದಾದ್ರೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ರೈತರಿಗೆ ಮಾತ್ರ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರದ ಆಟ ಆಡಿಸ್ಲಿಕ್ಕೆ ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ಕೊಂಡು ಬರೋದು ನೋಡಿ. ಆಯ್ತು, ಬ್ಯಾನ್ ಮಾಡಬಾರ್ದು ಅಂತ ಹೇಳೋದಕ್ಕೆ ನರೇಂದ್ರ ಮೋದಿ ಅವರು ಏನಾದ್ರು ಸೂಚನೆ ಕೊಡಬಹುದು. ಬಟ್ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರೇ ಹೇಳಬೇಕಿತ್ತ? ಇಲ್ಲ ಸಿದ್ದರಾಮಯ್ಯ ಮಾಡ್ಬೋದಿತ್ತಲ್ಲ ಅನ್ನೋ ಪ್ರಶ್ನೆ. ರಾಜ್ಯ ಸರ್ಕಾರ ಆಲ್ರೆಡಿ ಅದ್ರ ಬಗ್ಗೆ ಘೋಷಣೆ ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಳ್ತಾ ಇದ್ದೀವಿ. ಓಕೆ ಚಿನ್ನಾರೆಡ್ಡಿ ಅವರನ್ನು ಮಾತಾಡಬೇಕು ಸರ್, ಕಂಟಿನ್ಯೂ ಮಾಡಿ ಸರ್. ಒಂದು ಈಗ ನಾವು ಸದ್ಯಕ್ಕೆ ಈಗ ಚಂದ್ರಬಾಬು ನಾಯ್ಡು ಅವರು ಸ್ಟಾಪ್ ಮಾಡಿರೋದ್ರ ಬಗ್ಗೆ ಡಿಸ್ಕಷನ್ಗಿನ್ನ, ಯಾಕಂದ್ರೆ ಈಗ ಆಯ್ತು ಅವರು ಅದು ಆಕ್ಚುಲಿ ಆಗಿ ಲಿಖಿತ ರೂಪದಲ್ಲಿ ಆದೇಶ ಪತ್ರ ಏನು ಕೊಟ್ಟಿರ್ಲಿಲ್ಲ, ಮೌಖಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ರು. ಯಾಕಂದ್ರೆ ನಮ್ಮ ಮಾವಿನಕಾಯಿ ಫಸ್ಟ್ ಕೊಯ್ಲು ಆಗೋಗ್ಲಿ, ಅನಂತರ ಬೇರೆ ರಾಜ್ಯಗಳು ತಗೋಬೇಕು ನಮ್ದು, ಯಾಕಂದ್ರೆ ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಚಂದ್ರಬಾಬು ನಾಯ್ಡು, ನಾನು ಅವ್ರನ್ನೇನು ಸಮರ್ಥಿಸ್ತಾ ಇಲ್ಲ, ನಾನು ಪಕ್ಕದ ರಾಜ್ಯದವರು ಅಲ್ಲ, ನಾನೇಂದ್ರೆ ರಿಯಾಲಿಟಿ ಏನಿದೆ ಅದು ಮಾತಾಡ್ತಾ ಇರ್ತೀನಿ. ಸೊ ಅದು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ನಾನು ಹೇಳ್ತೀನಿ, ಒಂದೇ ಒಂದು ಸೆಕೆಂಡ್ ಸರ್. ಇಲ್ಲಿ ಬೇಕಾಗಿರೋದು ಮಾವಿಗೆ ಬೆಂಬಲ ಬೆಲೆಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಈಗ ಬೇರೆ ಅವರು ಏನು ಅವರು ಸ್ಟಾಪ್ ಮಾಡೋದು ಮತ್ತೊಂದು ಇತ್ತೊಂದು ಅದೆಲ್ಲ ಇದೆ. ಈಗ ನಮಗೇನು ಸ್ಟಾಪ್ ಆಗಿಲ್ಲ. ಆಕ್ಚುಲಿ ಅವರು ಏನು ಆದೇಶ ಅವ್ರ ಜಿಲ್ಲಾಧಿಕಾರಿಗಳು ಹೇಳಿದ್ರು, ನಾವೆಲ್ಲ ಅದಕ್ಕೆ ಸ್ಟ್ರೈಕ್ ಮಾಡಿದ್ವಿ. ನಮ್ಮ ಜಿಲ್ಲಾಧಿಕಾರಿ, ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳೇ ಚಿತ್ತೂರಿನ ಜಿಲ್ಲಾಧಿಕಾರಿಗಳನ್ನು ಮಾತಾಡಿ ಅದನ್ನು ಬಗೆಹರಿಸಿದ್ದಾರೆ. ನಂತರ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೂ ಸಹ ಲೆಟರ್ನ ರವಾನೆ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ಕೂಡ ಲೆಟರ್ ಬರೆದಿದ್ದಾರೆ ಅಂತ ಹೇಳಿ ವಿಷಯ ಗೊತ್ತಾಗಿದೆ. ಸಂತೋಷದ ವಿಷಯ. ಅದ್ರ ಬಗ್ಗೆ ಇವಾಗ ಹೆಚ್ಚಿಗೆ ತಕರಾರಿಲ್ಲ. ಈಗ ನಮ್ಮ ಮಾವಿನಕಾಯಿ ನೀರಿನಂಶ ಜಾಸ್ತಿ ಆಗಿ ರೋಗ ಬಂದು ಮಾವಿನಕಾಯಿ ಮರಗಳಲ್ಲಿ ಉದುರೋಗ್ತಾ ಇದೆ, ಮಚ್ಚ ರೋಗ ಬಂದ್ಬಿಟ್ಟಿದೆ. ಇವಾಗ ನಾವು ಕಾಯಿ ಕೀಳ್ದಿರ ಪ್ರತಿ ಒಂದು ದಿನ ನಾವು ಕಾಯಿ ಕೀಳ್ದೆ ಇದ್ರೆ 1000 ಟನ್ ಹಾಳಾಗ್ತಾ ಇದೆ. ದಿನೇ ದಿನ ಆ ರೋಗ ಹೆಚ್ಚಾಗ್ತಾ ಇದೆ. ಇವಾಗ ನಮಗೆ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತೇಳಿ ಈಗ 15 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆ 3 ದಿನದ ಹಿಂದೆ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಕರೆ ಕೊಟ್ಟು ಬಂದ್ ಮಾಡಿಸಿದೀವಿ. ಯಶಸ್ವಿಯಾದ ಬಂಧನ ಮಾಡಿಸಿದಂಥ ಸಂದರ್ಭದಲ್ಲೂ ನಾವೆಲ್ಲ ರೈತರು ಸೇರಿ ಬಂದ್ ಮಾಡಿದ್ದೀವಿ. ಆ ದಿನ ನಮ್ಮ ಉಸ್ತುವಾರಿ ಸಚಿವರು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಅಥವಾ ನಮ್ಮ ತೋಟಗಾರಿಕಾ ಸಚಿವರು ನಮ್ಮ ಭಾಗಕ್ಕೆ ಬಂದು ನಮ್ಮ ಕಷ್ಟವನ್ನು ಆಲಿಸಿ ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಗೌರಿಬಿದನೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್, ಚಿಂತಾಮಣಿ ಸುಧಾಕರ್ ಅವರು ಮಂತ್ರಿಗಳು ಏನಿದ್ದಾರೆ ಇವತ್ತು, ಅವರು ಸಹ ಸಭೆಯಲ್ಲೂ ಕೂಡ ಪ್ರಸ್ತಾವನೆ ಮಾಡ್ತಾರೆ. ಇವತ್ತು ನಮ್ಮ ಮಾವು ಬೆಳೆಗಾರರು ತುಂಬ ಸಂಕಷ್ಟದಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಸಭೆಯಲ್ಲೂ ಸಹ ಹೇಳ್ತಾರೆ. ನಾವು ಅವತ್ತು ಬಂದನ್ನು ವಾಪಸ್ ತಗೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳು ನಮ್ಮ ಮನವೊಲಿಸಿ
ನಾನು ನಾಳೆ ಬೆಳಗ್ಗೆ ಒಳಗಡೆ ನಮ್ಮ ಉಸ್ತುವಾರಿ ಮಂತ್ರಿಗಳು ತುಂಬ ಹತ್ತಿರ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಅವ್ರು ಏನಾದರೂ ಮಾಡಿ ಅದರಿಂದ ಒಂದು ಸಹಾಯ ಮಾಡ್ತಾರೆ. ಇವತ್ತು ಉಸ್ತುವಾರಿ ಸಚಿವರು ಇಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವರು ನಮ್ಮನ್ನು ಮನವೊಲಿಸಿ ಮಾರನೇ ದಿನ ಬೆಳಗ್ಗೆ 9 ಗಂಟೆಗೆ ಉಸ್ತುವಾರಿ ಮಂತ್ರಿಗಳ ಹತ್ರನೂ ಕರ್ಕೊಂಡ್ಬಂದು ನಮ್ಮಿಂದ ಒಂದು ಆಹ್ವಾನವನ್ನು ಅಹವಾಲನ್ನು ನಾವು ಅವ್ರಿಗೂ ಕೊಟ್ಟು ಅವರಲ್ಲಿ ಹೇಳಿದ್ದೀವಿ. ಬಟ್ ದಿನಗಳು ಕಳೀತಾ ಇದೆ. ಈಗ 2018 ವಿಚಾರ ನಾನು ಇಲ್ಲಿ ಒಂದೇ ಒಂದು ಸೆಕೆಂಡ್ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮಗೆ ಮಾವಿಗೆ ಬೆಲೆ ತೀವ್ರ ಕುಸಿತ ಕಂಡಂಥ ಸಂದರ್ಭದಲ್ಲಿ ನಾವು ಆಗಲೂ ಸಹ ನಿರಂತರವಾಗಿ ಹೋರಾಟ ಮಾಡಿ ನಾವು ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಬಂದ್ ಮಾಡ್ತಾ ಇದ್ದೀವಿ ಶ್ರೀನಿವಾಸಪುರದಲ್ಲಿ. ಆವತ್ತಿನ ಫಸ್ಟ್ ಸೆಷನ್ನಲ್ಲೇ ಕೆಜಿಗೆ 2.5 ರೂಪಾಯಿ ಅಂತೆ ಬೆಂಬಲ ಬೆಲೆಗಳನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಒಂದು ಘೋಷಣೆ ಮಾಡ್ತಾರೆ. ಮೀನಾವೇಶ ಎಣಿಸಲಿಲ್ಲ. ಇವತ್ತು ನಾವು ಇಷ್ಟು ಹೋರಾಟಗಳು ಮಾಡಿ ಬಂದ್ ಕರೆ ಕೊಟ್ಟು ನಾವು ಉಗ್ರ ಹೋರಾಟಗಳಿಗೆ ಮುಂದಾಗ್ತಾ ಇದ್ದೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದ್ರು ಇನ್ನೂ ದಿನ ಕಳೀತಾ ಇದ್ದಾರೆ. ಅದು ನೋವಾಗ್ತಾ ಇದೆ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅನ್ನೋದು ನಮ್ಮದು ಒತ್ತಾಯ ಆಗಿದೆ. ಓಕೆ ಶರತ್ ಸರ್. ಸರ್ ಏನು ಇವಾಗ ಚಿನ್ನಪ್ಪ ರೆಡ್ಡಿ ಸರ್ ಹೇಳಿದ್ರು, ಅದು 100% ಸತ್ಯವಾದ ಮಾತು. ಯಾಕೆ ಅಂತ ಹೇಳಿದ್ರೆ ಈಗ ಏನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಏನಿದೆ ಅದರ ಜವಾಬ್ದಾರಿ ಇದೆ. ಈ ಒಂದು ಏನು ಈಗ ಮಾವಿನ ಏನು ಸಂಕಷ್ಟದಲ್ಲಿ ರೈತರಿದ್ದಾರೆ, ಒಂದು ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಇವ್ರು ಬೆಂಬಲ ಬೆಲೆ ಏನು ಘೋಷಣೆ ಮಾಡ್ತಾರೆ, ಉದಾಹರಣೆ ಒಂದು 5 ರೂಪಾಯಿ ಘೋಷಣೆ ಮಾಡಿದ್ರು ಅಂತಂದರೆ MSP, ಆ ಒಂದು ಇದರಲ್ಲಿ ಕೇಂದ್ರ ಸರ್ಕಾರವೂ ಸಹಿತ 5 ರೂಪಾಯಿ ಘೋಷಣೆ ಮಾಡುತ್ತೆ ಬೆಂಬಲ ಬೆಲೆ. ಇದೇನಂತಂದರೆ ರೈತರಿಗೆ ಸಂಬಂಧಪಟ್ಟಂತೆ ಇದನ್ನು ಕಾನೂನಲ್ಲಿ ವ್ಯವಸ್ಥೆಯಲ್ಲೇ ಇದೆ, ಕಾನೂನು ಅಡಿಯಲ್ಲೇ ಇದೆ ಇದು ಒಂದು. ಆಮೇಲೆ ಕರ್ನಾಟಕದಲ್ಲಿ ಸುಮಾರು 15 ಲಕ್ಷ ಟನ್ಗೂ ಹೆಚ್ಚಿನ ಒಂದು ಮಾವನ್ನು ಬೆಳೀತಾರೆ. ಅದು ಪ್ರತಿಶತ ಏನು 3x2 ಭಾಗದಲ್ಲಿ ಅಂದರೆ ಕೋಲಾರ ಮತ್ತು ದೊಡ್ಡಬಳ್ಳಾಪುರ ಏನಿದೆಯಲ್ಲ, ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಬೆಳೀತಾರೆ. ಅಲ್ಲಿ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ರೈತರಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಗಿರೋದು ದೊಡ್ಡಬಳ್ಳಾಪುರ ಭಾಗದಲ್ಲಿ ಈ ಸಂದರ್ಭದಲ್ಲಿ ಇದ್ದಾರೆ. ಈಗ ಮೊನ್ನೆ ಏನು ಮುನಿಸ್ವಾಮಿ ಮತ್ತೆ ಏನು ರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಹೋರಾಟನೂ ಆಯಿತು. ಅಲ್ಲಿ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡಲಿಲ್ಲ ಕಾಂಗ್ರೆಸ್ನವರು. ಇದೇ ಶಾಮನೂರು ಮಲ್ಲಿಕಾರ್ಜುನ್ ಅವರು ಸ್ಪಂದನೆ ಮಾಡಲಿಲ್ಲ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಬೈರತಿ ಸುರೇಶ್ ಅವರು ಯಾವುದೇ ರೀತಿಯಾದ ಒಂದು ಸ್ಪಂದನೆ ಇಲ್ಲ. ರೈತರ ಕಾಳಜಿ ಎಷ್ಟರ ಮಟ್ಟಿಗಿದೆ ಅಂತ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಅವರು ಹೋರಾಟ ಮಾಡಿದಂತಹ ಸಂದರ್ಭದಲ್ಲೂ ಸಹಿತ ಸುಮಾರು 1 ವಾರಗಳ ಕಾಲ ಅವರು ಹೋರಾಟ ಮಾಡಿದಂಥ ಸಂದರ್ಭದಲ್ಲೂ ಏನು XMP ಏನಿದ್ದಾರೆ ಮುನಿಸ್ವಾಮಿ ಮತ್ತು ಚೆನ್ನಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ಹೋರಾಟ ಆಯಿತು, ಆ 1 ವಾರಗಳ ಕಾಲ ಹೋರಾಟ ಮಾಡೋದರ ಸಂದರ್ಭದಲ್ಲೂ ಸಹಿತ ಇವರು ಯಾವುದೇ ರೀತಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವರ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗಿದೆ ಅಂತ ನೋಡಿ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದಾಗಿ ಇವರು ರೈತ ಪರವಾಗಿ ಏನು ಯೋಜನೆಗಳನ್ನು ತಂದಿದ್ದಾರೆ. ಇವಾಗ 10 ರೂಪಾಯಿ ಇದ್ದಂಥ ಪಹಣಿ 100 ರೂಪಾಯಿ ಆಯಿತು. ಹಾಲಿನ ಬೆಲೆ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಸಂದರ್ಭದಲ್ಲಿ ರೇಟ್ಗಳು ಜಾಸ್ತಿ ಆಗಿದೆ. ಬಿಟ್ಟರೆ ನೀವು ರೇಟ್ ಏನೇ ಇದ್ರೂ ನೀವು ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸ್ತಾರೆ. ನೀವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿಷಯಗಳ ಅವರ ನೆಗೆಟಿವ್ ಥಾಟ್ಸ್ ಹೇಳಲಾರದೆ ಕಾಂಗ್ರೆಸ್ನವರಿಗೆ ತಿಂದ ಅಣ್ಣ ಜೀರ್ಣನೇ ಆಗಲ್ಲ. ನೀವು ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ನೀವು ಎಲ್ಲ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಏನೇ ಸಂದರ್ಭ ಬಂದ್ರು, ಏನೇ ಸಮಸ್ಯೆಗಳಾಯ್ತು ಅಂತಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಅತಿವೃಷ್ಟಿ ಆದ್ರೂ ನರೇಂದ್ರ ಮೋದಿ, ಅನಾವೃಷ್ಟಿ ಆದ್ರೂ ನರೇಂದ್ರ ಮೋದಿ. ಬ್ರೇಕ್ ತಗೊಳ್ಳೋಣ. ಅದಕ್ಕೂ ಮೊದಲು ರವೀಶ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೋಬೇಕಿರುವಂಥದ್ದು. ಈಗ ನೋಡಿ, ಆಮ್ ಆದ್ಮಿ ಪಕ್ಷದ ಸ್ಟ್ಯಾಂಡ್ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇನು ಅಂತ ಹೇಳಿದ್ರೆ, ರಾಜ್ಯದಲ್ಲಿರುವಂತಹ ಗುತ್ತಿಗೆದಾರರು ಅಂದರೆ ಆಂಧ್ರ ಪ್ರದೇಶದ ಗುತ್ತಿಗೆದಾರರನ್ನ ಹೊರದಬ್ಬಿ ಅನ್ನುವ ಮಾತನ್ನು ಈಗಾಗಲೇ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇರುವಂಥದ್ದು. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ.